ನಮಸ್ಕಾರ ಸ್ನೇಹಿತರೆ, ಹಣದ ಹಾದಿ ದ ಸ್ಟೋರಿ ಆಫ್ ಮನಿ ಸರಣಿಯ ಮುಂದಿನ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದು RBI ಹೇಗೆ ಹಣದ ತಾಯಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತೆ ಅನ್ನೋದನ್ನ. ಆ ವಿಡಿಯೋ ಕೊನೆಯಲ್ಲಿ ನಾವು ಒಂದು ಪ್ರಶ್ನೆ ಬಿಟ್ಟಿದ್ವು, ಬ್ಯಾಂಕ್ಗಳು ಹಣವನ್ನು ಹೇಗೆ ಸೃಷ್ಟಿ ಮಾಡ್ತವೆ ಅಂತ. ಇವತ್ತು ಆ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಇದು ಕೇಳೋದಕ್ಕೆ ಅಚ್ಚರಿ ಅಂತ ಕಾಣ್ಬೋದು, ಆದರೆ ಇದು ಸತ್ಯ. ನಮ್ಮ ದೇಶದಲ್ಲಿ ಓಡಾಡೋ ಹೆಚ್ಚಿನ ಹಣ ಬ್ಯಾಂಕ್ಗಳ ಒಳಗೆ ಹುಟ್ಟುತ್ತೆ. ಈ ಭಾಗದಲ್ಲಿ ನಾವು ಯಾವುದೇ ಟೆಕ್ಸ್ಟ್ ಬುಕ್ ಎಕನಾಮಿಕ್ಸ್ ಬಳಸೋದಿಲ್ಲ, ನಿಮ್ಮ ಜೀವನದಲ್ಲೇ ನಡೆಯುವಂಥ ಉದಾಹರಣೆಗಳಿಂದಲೇ ಈ ಕತೆ ಮುಂದುವರಿಯುತ್ತೆ. ಮೊದಲು ಒಂದು ಸಣ್ಣ ಪ್ರಶ್ನೆ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ 1 ಲಕ್ಷ ಇದೆ ಅಂದರೆ ಆ ಹಣ ನಿಜವಾಗಿಯೂ ಬ್ಯಾಂಕ್ ಲಾಕರ್ನಲ್ಲಿ ಇರುತ್ತಾ? ಇಲ್ಲ, ಅದು ಕಾಗದದ ನೋಟ್ ಆಗಿರಲ್ಲ, ಅದು ನಿಮ್ಮ ಹೆಸರಿನ ಮೇಲೆ ಇರೋ ಒಂದು ಎಂಟ್ರಿ ಮಾತ್ರ. ಹಣ ಅಂದರೆ ಇವತ್ತು ಕಾಗದ ಅಲ್ಲ, ನಾಣ್ಯ ಅಲ್ಲ, ಅದು ಒಂದು ಭರವಸೆ, ಎ ಪ್ರಾಮಿಸ್. ಬ್ಯಾಂಕ್ ಹೇಳುತ್ತೆ, ನಿನ್ನ ಅಕೌಂಟ್ನಲ್ಲಿ ಇಷ್ಟಿದೆ, ನೀನು ಬೇಕಾದಾಗ ತಗೋ. ಈ ಕಾನ್ಸೆಪ್ಟ್ ಅರ್ಥ ಆದರೆ ಮುಂದೆ ಬರೋ ಎಲ್ಲವೂ ಕ್ಲಿಯರ್ ಆಗುತ್ತೆ. ನೀವು ಬ್ಯಾಂಕಿಗೆ ಹೋಗಿ ಒಂದು 10,000 ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳೋಣ. ನಿಮಗೆ ಅನಿಸೋದು ನನ್ನ ಹಣ ಬ್ಯಾಂಕ್ ಒಳಗೆ ಸೇಫ್ ಆಗಿದೆ ಅಂತ. ಆದರೆ ಬ್ಯಾಂಕ್ ವ್ಯೂನೇ ಬೇರೆ. ಬ್ಯಾಂಕ್ ಹೀಗೆ ಯೋಚಿಸುತ್ತೆ, ಈ 10,000 ನನ್ನ ಬಳಿ ಬಂದಿದೆ, ಇದನ್ನು ನಾನು ಐಡಲ್ ಆಗಿ ಇಡಬಾರ್ದು, ಇದರಿಂದ ಬಿಸ್ನೆಸ್ ಮಾಡಬೇಕು. ಇಲ್ಲೇ ಕತೆ ಶುರುವಾಗುತ್ತೆ. ಬ್ಯಾಂಕು ನಿಮ್ಮ ಇಡೀ 10,000 ರೂಪಾಯಿ ಹಣನ ಲಾಕರ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಕಾನೂನಿನ ಪ್ರಕಾರ ಬ್ಯಾಂಕ್ಗೆ ಹೇಳಲಾಗಿದೆ, ನೀನು ಬಂದ ಡೆಪಾಸಿಟ್ನಲ್ಲಿ ಒಂದು ಭಾಗವನ್ನು ಮಾತ್ರ ರಿಸರ್ವ್ ಆಗಿ ಇಟ್ಕೋ, ಉಳಿದ ಹಣವನ್ನು ಲೋನ್ ಕೊಡ್ಬೋದು ಅಂತ. ಈ ವ್ಯವಸ್ಥೆಗೆ ಹೆಸರು ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಸಿಸ್ಟಮ್. ಫ್ರ್ಯಾಕ್ಷನಲ್ ಅಂದರೆ ಭಾಗಶಃ, ರಿಸರ್ವ್ ಅಂದರೆ ಕಾಪಾಡಿಡುವಂಥದ್ದು. ಉದಾಹರಣೆಗೆ, ನೀವು 10,000 ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಿ ಅಂದರೆ RBI ರೂಲ್ಸ್ ಪ್ರಕಾರ ಬ್ಯಾಂಕ್ ಸಪೋಸ್ 10% ರಿಸರ್ವ್ ಇಡಬೇಕು ಅಂದರೆ 1,000 ರೂಪಾಯಿ ರಿಸರ್ವ್, ಉಳಿದ 9,000 ಬ್ಯಾಂಕ್ ಲೋನ್ ಕೊಡ್ಬೋದು. ಲೋನ್ ಕೊಟ್ಟಾಗ ಏನಾಗುತ್ತೆ, ಈ 9,000 ರೂಪಾಯಿನ ಬ್ಯಾಂಕ್ ಒಬ್ಬರಿಗೆ ಲೋನ್ ಕೊಡುತ್ತೆ. ಆ ಲೋನ್ ತೊಗೊಂಡವನು ಅದನ್ನು ಕ್ಯಾಶ್ ಆಗಿ ಇಟ್ಕೊಳ್ಳಲ್ಲ, ಅವನು ಅದನ್ನು ಬೇರೆ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಾನೆ. ಅಲ್ಲಿ ಮತ್ತೊಂದು ಅಕೌಂಟ್ನಲ್ಲಿ 9,000 ರೂಪಾಯಿ ಎಂಟ್ರಿ ಬರುತ್ತೆ. ಈಗ ಹಣ ಎಷ್ಟಾಯಿತು, ನಿಮ್ಮ ಅಕೌಂಟ್ನಲ್ಲಿ 10,000 ರೂಪಾಯಿ, ಇನ್ನೊಬ್ಬರ ಅಕೌಂಟ್ನಲ್ಲಿ 9,000 ರೂಪಾಯಿ, ಒಟ್ಟು ಎಂಟ್ರೀಸ್ 19,000. ಆದರೆ ಒರಿಜಿನಲ್ ಕ್ಯಾಶ್ ಎಷ್ಟು? 10,000 ಮಾತ್ರ. ಇದೇ ಮನಿ ಕ್ರಿಯೇಷನ್. ಈ 9,000 ರೂಪಾಯಿ ಡೆಪಾಸಿಟ್ ಆದಮೇಲೆ ಬ್ಯಾಂಕ್ ಮತ್ತೆ ಅದರಲ್ಲಿ 10% ರಿಸರ್ವ್ ಇಡುತ್ತೆ. 900 ರೂಪಾಯಿ ರಿಸರ್ವ್, 8,100 ರೂಪಾಯಿ ಮತ್ತೆ ಲೋನ್ ಕೊಡುತ್ತೆ. ಆ 8,100 ರೂಪಾಯಿ ಮತ್ತೆ ಡೆಪಾಸಿಟ್ ಆಗಿ ಇನ್ನೊಂದು ಅಕೌಂಟ್ಗೆ ಹೋಗುತ್ತೆ, ಮತ್ತೆ ಲೋನ್. ಈ ಚೈನ್ ಮುಂದುವರಿತಾ ಹೋಗುತ್ತೆ. ಒಂದು 10,000 ರೂಪಾಯಿ ಡೆಪಾಸಿಟ್ 90,000ವರೆಗೂ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಮನಿ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಹೆಸರು ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್. ಇದು ಮ್ಯಾಜಿಕ್ ಅಲ್ಲ, ಇದು ಚೀಟಿಂಗ್ ಅಲ್ಲ, ಇದು ಸಿಸ್ಟಮ್. ಆದರೆ ಈ ಸಿಸ್ಟಮ್ ಕಂಟ್ರೋಲ್ ಇಲ್ಲದೆ ನಡೆದ್ರೆ ಡಿಸಾಸ್ಟರ್. ಎಲ್ಲರೂ ಒಂದೇ ಸಮಯದಲ್ಲಿ ಬ್ಯಾಂಕ್ ಹೋಗಿ ನಮ್ಮ ಹಣ ಕೊಡಿ ಅಂದರೆ ಬ್ಯಾಂಕ್ ಕೊಲಾಪ್ಸ್ ಆಗುತ್ತೆ. ಅದಕ್ಕಾಗಿಯೇ RBI ಇರೋದು. CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಬ್ಯಾಂಕ್ಸ್ ತಮ್ಮ ಡೆಪಾಸಿಟ್ನಲ್ಲಿ ಒಂದು ಭಾಗವನ್ನು RBI ಬಳಿ ಕ್ಯಾಶ್ ಆಗಿ ಇಡಬೇಕು. CRR ಜಾಸ್ತಿ ಮಾಡಿದರೆ ಬ್ಯಾಂಕ್ ಬಳಿ ಲೋನ್ ಕೊಡೋದಕ್ಕೆ ಕಡಿಮೆ ಹಣ ಇರುತ್ತೆ. CRR ಕಡಿಮೆ ಮಾಡಿದರೆ ಬ್ಯಾಂಕ್ಸ್ ಬಳಿ ಹೆಚ್ಚು ಲೋನ್ ಮನಿ ಇರುತ್ತೆ. ಇದು RBIನ ಬ್ರೇಕ್ ಪೆಡಲ್. SLR ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಬ್ಯಾಂಕ್ಸ್ ತಮ್ಮ ಡೆಪಾಸಿಟ್ನಲ್ಲಿ ಒಂದು ಭಾಗವನ್ನು ಗೌರ್ಮೆಂಟ್ ಬಾಂಡ್ಸ್, ಗೋಲ್ಡ್, ಸೇಫ್ ಅಸೆಟ್ನಲ್ಲಿ ಇಡಬೇಕು. ಇದು ಬ್ಯಾಂಕ್ಸ್ ರಿಸ್ಕಿ ಲೋನ್ಸ್ ಕೊಡಬಾರ್ದು ಅನ್ನೋ ಕಂಟ್ರೋಲ್. ಬ್ಯಾಂಕ್ಸ್ಗೆ ಹಣ ಬೇಕಾದಾಗ RBIಯಿಂದ ಬಾರೋ ಮಾಡ್ತಾರೆ. ಆ ಬಡ್ಡಿ ದರವೇ ರೆಪೋ ರೇಟ್. ರೆಪೋ ರೇಟ್ ಜಾಸ್ತಿ ಆದರೆ ಲೋನ್ ಎಕ್ಸ್ಪೆನ್ಸಿವ್, ಮನಿ ಕ್ರಿಯೇಷನ್ ಸ್ಲೋ ಆಗುತ್ತೆ. ರೆಪೋ ರೇಟ್ ಕಡಿಮೆ ಇದ್ದರೆ ಲೋನ್ ಚೀಪ್ ಆಗುತ್ತೆ, ಮನಿ ಕ್ರಿಯೇಷನ್ ಫಾಸ್ಟ್ ಆಗುತ್ತೆ. ಜನರು ಬ್ಯಾಂಕ್ ಮೇಲೆ ಟ್ರಸ್ಟ್ ಕಳ್ಕೊಂಡಾಗ ಅವರ ಮನಿ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅದಕ್ಕಾಗಿ ಜನರ ನಂಬಿಕೆ ಮತ್ತು RBI ಬ್ಯಾಕಿಂಗ್ ಬಹಳ ಮುಖ್ಯವಾಗುತ್ತೆ. UPI, ಕಾರ್ಡ್ಸ್, ಆನ್ಲೈನ್ ಟ್ರಾನ್ಸ್ಫರ್ಸ್ ಇವೆಲ್ಲ ಮನಿ ಕ್ರಿಯೇಷನ್ ಪ್ರೋಸೆಸ್ನ ಸ್ಪೀಡ್ ಹೆಚ್ಚಿಸುತ್ತೆ. ಕ್ಯಾಶ್ ಕಡಿಮೆ, ಎಂಟ್ರೀಸ್ ಜಾಸ್ತಿ. ಹಣ ಅನ್ನೋದು ಇವತ್ತು ಲಾಕರ್ನಲ್ಲಿ ಇರೋ ಕಾಗದ ಅಲ್ಲ, ಅದು ಟ್ರಸ್ಟ್, ಅದು ಸಿಸ್ಟಮ್. ಬ್ಯಾಂಕ್ಸ್ ಹಣವನ್ನು ಕ್ರಿಯೇಟ್ ಮಾಡ್ತವೆ, RBI ಅದನ್ನು ಕಂಟ್ರೋಲ್ ಮಾಡುತ್ತೆ. ಇದು ಬ್ಯಾಲೆನ್ಸ್ ಆಗಿದ್ದರೆ ಎಕನಾಮಿ ಸ್ಟ್ರಾಂಗ್, ಬ್ಯಾಲೆನ್ಸ್ ತಪ್ಪಿದರೆ ಇನ್ಫ್ಲೇಷನ್. ಅದೇ ನೆಕ್ಸ್ಟ್ ಪಾರ್ಟ್. ಮುಂದಿನ ಭಾಗದಲ್ಲಿ ನಾವು ನೋಡೋದು ಇನ್ಫ್ಲೇಷನ್. ಹಣ ಇದ್ದರೂ ಮೌಲ್ಯ ಯಾಕೆ ಕಡಿಮೆ ಆಗುತ್ತೆ. ನಾನು ನಿಮ್ಮ ಫ್ರೆಂಡ್ ಸಂಜಯ್. ಇದು ಹಣದ ಹಾದಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.